ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸ್ವಲ್ಪ ಬೇಜಾರಾಗಿದೆ. ಯಾಕೆ ಅಂದರೆ ಲಕ್ಷ್ಮೀ ಪ್ರಿಯ ಇಲ್ಲ ಫ್ರೆಂಡ್ಸ್. ಅವಳು ಊರಿಗೆ ಹೋದ್ಲು ಅವ್ರ ಮನೆಗೆ. ನನಗೆ ತುಂಬಾ ಅಳು ಬರ್ತಾಯಿದೆ. ನಿನ್ನೆ ಇಷ್ಟೊತ್ತಲ್ಲಿ ನಮ್ಮ ಮನೇಲಿ ಇದ್ಲು, ಇವಾಗ ಅವ್ರ ಮನೆಯಲ್ಲಿ ಇದ್ದಾಳೆ. ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ಈ ರೀತಿ ರಂಗೋಲಿ ಹಾಕಿದ್ದೀನಿ. ಒಂದು ಸಿಂಪಲ್ ರಂಗೋಲಿ. ಮತ್ತು ಬೆಳಗ್ಗೆ ನನಗೆ ಏನು ಕೆಲಸನೂ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಸ್ವಲ್ಪ ಹೊತ್ತು ತುಂಬ ಬೇಜಾರಾಗೋಗ್ಬಿಟ್ಟಿತ್ತು. ಕೂತ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್, ಅವಳದೇ ಯೋಚನೆ ಮಾಡಿಕೊಂಡು. ಕೆಲಸ ಮಾಡೋಕ್ಕೆ ಏನು ಕೆಲಸ ಮಾಡೋದು, ನನಗೆ ಎಲ್ಲೋದ್ರೂ ಅವಳದೇ ನೆನಪಾಗ್ತಿತ್ತು. ಏನೋ ಒಂಥರ ಆಗ್ತಾಯಿತ್ತು ಫ್ರೆಂಡ್ಸ್. ಮತ್ತು ಅವಳು ಜೋಳಿಗೆನೆಲ್ಲ ಹೋಗಿ ನೋಡಿ, ಅವಳದು ಜೋಳಿಗೆ ಇದೆಲ್ಲ ನೋಡ್ತಾ ಒಂದು ಸ್ವಲ್ಪ ಬೇಜಾರಾಯಿತು. ಇಲ್ಲೆಲ್ಲ ಆಡ್ಕೊಂಡಿದ್ಲು. ಮತ್ತು ಅವಳದು ಆಟ ಸಾಮಾನು ನೋಡ್ಬೋದು. ಅವಳ ಆಟ ಸಾಮಾನೆಲ್ಲ ನೋಡಿಕೊಂಡು ಅವಳದೇ ನೆನಪಾಗ್ತಾಯಿತ್ತು ಫ್ರೆಂಡ್ಸ್. ನನಗೆ ಎಲ್ಲೋದ್ರೂ ಅವಳದೇ ನನಗೆ ನೆನಪಾಗ್ತಾಯಿತ್ತು. ಇನ್ನೂ ಸ್ವಲ್ಪ ದಿವಸ ನನಗೆ ಹೀಗೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಏನು ಕೆಲಸ ಮಾಡೋದಕ್ಕೂ ಇಷ್ಟನೇ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಗ್ತಾಯಿತ್ತು. ಒಳಗಡೆ ಹೋಗೋದು, ಹೊರಗಡೆ ಬರೋದು, ಕೂತ್ಕೊಳೋದು ಇದ್ದೇ ಆಗ್ತಾಯಿತ್ತು ನನಗೆ. ಮತ್ತು ಹೊರಗಡೆ ಬಂದು ಅಲ್ಲೆಲ್ಲ ನಿಂತ್ಕೊಂಡು ನನಗೆ ನಮ್ಮ ಯಜಮಾನ್ರು, ಬಿಡು ಏನು ಯೋಚನೆ ಮಾಡ್ತೀಯಾ, ಹೋಗಿ ಏನಾದರೂ ಮಾಡೋಗು, ನೀನು ಇದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನೀನು ಇದರಲ್ಲೇ ಇದ್ದೋಗ್ಬಿಡ್ತೀಯ ಅಂತ ಹೇಳ್ತಾಯಿದ್ರು. ಏನೋ ಒಂಥರ ಬೇಜಾರಾಗ್ತಿತ್ತು ಫ್ರೆಂಡ್ಸ್. ತುಂಬಾ ಬೇಜಾರಾಗ್ತಿತ್ತು. ಇದು ಮರೆಯೋವರೆಗೂ ಹೀಗೆ ಅಲ್ವಾ. ಹಾಗೆ ಹಾಲು ಕಾಯಕ್ಕಿಟ್ಟಿದ್ದೆ. ಹಾಲು ಕಾಯಿಸಿ ಕಾಫಿ ಮಾಡಿ ಕುಡಿದ್ಬಿಟ್ಟು ನಮ್ಮ ಯಜಮಾನ್ರಿಗೂ ಸಹ ಕೊಟ್ಟೆ. ಮತ್ತು ರೇಷನ್ ಅಕ್ಕಿನಲ್ಲಿ ಅನ್ನ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ. ಅನ್ನ ನೈಟು ನಾನ್ ವೆಜ್ ಎಲ್ಲ ತಿಂತಿರಲ್ವ. ನಿನ್ನೆ ಸಂಡೇ ಅಲ್ವಾ ಫ್ರೆಂಡ್ಸ್. ಸ್ವಲ್ಪ ಊಟ ಏನಾದರೂ ಬೇರೆ ಐಟಮ್ ಮಾಡಿ ತಿನ್ನೋಣ ಅಂತ ಅನಿಸ್ತು. ಅದಕ್ಕೆ ನನಗೆ ಮೊಸರನ್ನ ಮಾಡಿಕೊಂಡೆ. ನಮ್ಮ ಯಜಮಾನ್ರಿಗೆ ಅನ್ನ ರಸ ಮಾಡಿಕೊಟ್ಟೆ. ಇದು ರೇಷನ್ ಅಕ್ಕಿ ನಾನು ಇನ್ನೂ ಮೂಟೆನಲ್ಲೇ ಇದೆ, ಅದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿಲ್ಲ. ಹಾಗೆ ರೇಷನ್ ಅಕ್ಕಿ ಸೊಸೈಟಿನಲ್ಲಿ ಕೊಡ್ತಾರಲ್ವ, ಆ ಅಕ್ಕಿ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಮೊಸರನ್ನಕ್ಕೆ ಮತ್ತು ರಸಕ್ಕೆ, ಅನ್ನ ರಸಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೇ ಒಂದು ಕಪ್ ತೊಗೊಂಡು ಹಾಕ್ಕೊಂಡು ಇವಾಗ ಅದರಲ್ಲೇ ಅನ್ನ ಮಾಡ್ಕೊತಾ ಇದ್ದೀನಿ. ಕರೆಂಟ್ ಬೇರೆ ಇಲ್ಲ ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಟ್ಟಿದೆ. ಹಾಲು ಕಾಯಿಸಿ ಮತ್ತು ಹೆಪ್ಪಾಕಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ನನಗೆ ಮೊಸರು ಡೈಲಿ ತಿಂತೀನಿ, ನನಗೆ ಇಷ್ಟ ಮೊಸರು, ಗಟ್ಟಿ ಮೊಸರು. ಈಗ ಒಂದು ಪ್ಯಾಕೆಟು ನೆನ್ನೆ ತೊಗೊಂಬಂದಿದ್ರು, ಅದು ಹಾಗೇ ಇತ್ತು. ಒಂದು ಸ್ವಲ್ಪ ಹೆಪ್ಪಾಕ್ಬಿಟ್ಟು ಮತ್ತು ಮೊಸರನ್ನಕ್ಕೆ ಸ್ವಲ್ಪ ಇಟ್ಕೊತಾ ಇದ್ದೀನಿ. ನಾನು ಒಬ್ಳಿಗೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಕರೆಂಟ್ ಇಲ್ದಿರೋದಕ್ಕೆ ಇಷ್ಟು ಇದ್ರಾಗ ಕಾಣಿಸ್ತಾ ಇದೆ. ಮತ್ತು ನಾನು ಸೌತೆಕಾಯಿನ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಕರೆಂಟ್ ಹೋಗಿದೆ ಫ್ರೆಂಡ್ಸ್, ತುಂಬ ಕಾಣಿಸ್ತಲ್ಲ, ಬ್ಲಾಕ್ ಆಗಿದೆ. ಇದು ಬೆಳಕು ತೆಗೆದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಹಿಂಗೆ ಮಾಡ್ತೀನಿ. ಕರೆಂಟ್ ಹೋಗಿದೆ. ನಾನು ಇವತ್ತು ನಿನ್ನೆಲ್ಲ ಮಟನ್ನು ಚಿಕನ್ ಎಲ್ಲ ತಿಂದು ಸ್ವಲ್ಪ ಊಟ ಬೇಜಾರು ಅನಿಸುತ್ತೆ. ಅದಕ್ಕೆ ಇವತ್ತು ಸೌತೆಕಾಯಿ ಕ್ಯಾರೆಟ್ ಒಂದು ಸ್ಯಾಲೆಡ್ ಮಾಡಿಕೊಂಡು ಮೊಸರನ್ನಕ್ಕೆ ಇಟ್ಟಿದ್ದೀನಿ. ಸೊಸೈಟಿ ಅಕ್ಕಿನಲ್ಲಿ ನೋಡಿದ್ರಲ್ಲ, ರೇಷನ್ ಅಕ್ಕಿನಲ್ಲಿ ಅನ್ನ ಮಾಡಿಕೊಂಡು ಸ್ವಲ್ಪ ಜೀರಿಗೆ ರಸ ಮಾಡಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತ. ನಮ್ಮ ಯಜಮಾನ್ರು ಸಹ ಮನೇಲಿ ಇದ್ದಾರೆ, ಕೆಲ್ಸಕ್ಕೆ ಹೋಗಿಲ್ಲ. ಅವ್ರಿಗೆ ರಸ ಮಾಡಿಕೊಡ್ತೀನಿ, ನಾನು ತಿಂತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಮಾಡೋಣ. ಕರಿಬೇವು ಸೊಪ್ಪು, ನುಗ್ಗೆಕಾಯಿ, ಇದು ನಮ್ಮ ಯಜಮಾನ್ರು ನೋಡಿ ನುಗ್ಗೆಕಾಯಿ ತಂದು ಕೊಟ್ಟಿದ್ದಾರೆ. ಈಗ ಮಧ್ಯಾಹ್ನಕ್ಕೆ ಇದನ್ನೇ ಸಾಂಬಾರು ಮಾಡ್ತೀನಿ. ನುಗ್ಗೆಕಾಯಿ ತೊಗರಿಬೇಳೆ ಹಾಕಿ ಸಾಂಬಾರು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಓಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಕರೆಂಟ್ ಬಂತು ಫ್ರೆಂಡ್ಸ್. ಕರೆಂಟ್ ಇಲ್ಲ ಅಂತಂದರೆ ನನ್ನ ಫೇಸ್ ನೋಡೋಕ್ಕೆ ಆಗಲ್ಲ, ಅಷ್ಟು ಬ್ಲ್ಯಾಕ್ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗೆಲ್ಲ ಫಸ್ಟು ಮೊಸರನ್ನ ಮತ್ತು ಸ್ವಲ್ಪ ರಸ ಮಾಡ್ಕೊತೀನಿ, ಆಮೇಲೆ ಮಧ್ಯಾಹ್ನಕ್ಕೆ ಇದು ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್. ಇವಾಗ ಫಸ್ಟು ನಾನು ಮೊಸರನ್ನ ಮಾಡ್ಕೊಂಡ್ಬಿಡ್ತೀನಿ. ಹೊಟ್ಟೆ ಹಸಿತೈತೆ. ಲಕ್ಷ್ಮೀ ಪ್ರಿಯ ಇಲ್ಲ, ತುಂಬ ಬೇಜಾರಾಗ್ತಾಯಿದೆ ಲಕ್ಷ್ಮೀ ಪ್ರಿಯ ಇಲ್ದಿರೋದು. ಅವಳ ಆಟ, ಅವಳ ಮಾತುಗಳು, ಪದೇ ಪದೇ ಅತ್ತೆ ಅತ್ತೆ ನನಗೆ ಟಿ ವಿ ಹಾಕ್ಕೊಡು, ಮತ್ತು ಗೇಟ್ ಬೀಗ ಹಾಕ್ತಿದ್ದೆ, ಅತ್ತೆ ಗೇಟ್ ಬೀಗ ಓಪನ್ ಮಾಡೋದು, ನಾನು ಹೊರಗಡೆ ಹೋಗಬೇಕು ಅಂತಿದ್ದು. ಬಟ್ ಇವಾಗ ಒಂಥರ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್, ಅದನ್ನೆಲ್ಲ ನೆನೆಸ್ಕೊಂಡ್ರೆ.
ಬೆಳಿಗ್ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದೆ. ಲಕ್ಷ್ಮೀ ಪ್ರಿಯನೂ ಅಷ್ಟೇ, ಅತ್ತೆ ನೀನು ನೋಡಬೇಕು ಅಂತ ಅನಿಸ್ಲು. ಆಮೇಲೆ ನನಗೂ ಅಷ್ಟೇ ನೀನು ನೋಡಬೇಕು ಅನಿಸುತ್ತೆ ಬಂಗಾರಿ ಅಂತಿದ್ದಕ್ಕೆ ವಿಡಿಯೋ ಕಾಲ್ ಮಾಡಿದ್ರು. ನಾನು ವಿಡಿಯೋ ಕಾಲ್ ಮಾಡಿ ಮಾತಾಡಿದೆ. ಸ್ವಲ್ಪ ಸಮಾಧಾನ ಆಯಿತು. ಇವಾಗ ನೋಡೋಣ, ಸಾಯಂಕಾಲ ಸಂಜೆನೇ ಅವಳು ನಂಗೆ ಸಿಗೋದು. ಅಲ್ಲಿವರೆಗೂ ಅವಳಿದ್ದಾಳೆ ಅಂತ ಅಂದ್ಕೊಂಡು. ಓಕೆ ಫ್ರೆಂಡ್ಸ್, ಇವಾಗ ಬಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ. ಬನ್ನಿ, ವ್ಲಾಗ್ ಮಾಡ್ತೀನಿ, ಇನ್ನು ಮುಂದೆ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ನಾನು ವ್ಲಾಗ್ ಅಂದರೆ ಇಷ್ಟು ದಿವಸ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇಷ್ಟು ಫ್ರೀಯಾಗಿ ನಾನು ವಿಡಿಯೋ ಮಾಡ್ತಾಯಿದ್ರೆ ಬಂದು ಎತ್ತಿ ನೋಡ್ತಿದ್ಲು ಫ್ರೆಂಡ್ಸ್. ಮತ್ತೆ ನನ್ನ ವಿಡಿಯೋ ನಾನು ತೋರಿಸು ವಿಡಿಯೋನಲ್ಲಿ ಅಂತ ವಿಡಿಯೋ ಮಾಡೋದಕ್ಕೆ ಅಷ್ಟು ಬಿಡ್ತಾನೆ ಇರಲಿಲ್ಲ. ನಾನು ಬೈತಿದ್ದೆ, ಪಾಪ ನನಗೆ ವಿಡಿಯೋ ಮಾಡೋಕ್ಕೆ ಬಿಡಮ್ಮ, ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ನನ್ನನ್ನು ಮಾಡತ್ತೆ ವಿಡಿಯೋ ಅಂತ ಅಂತಿತ್ತು. ಇವಾಗ ಬೇಜಾರಾಗ್ತಿದೆ, ತುಂಬಾ ಬೇಜಾರಾಗ್ತಿದೆ. ಯಾವತ್ತಿದ್ರು ಅವ್ರ ಮನೆಗೆ ಅವ್ರು ಹೋಗ್ಬೇಕಲ್ವಾ, ಕಳಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಅಷ್ಟು ಅಡುಗೆ ಮಾಡ್ಕೊತೀನಿ. ಈ ಬಟ್ಟೆ ನಾನು ಏನಾದ್ರು ಇಕ್ಕಿಲ್ಲ ಅಂದರೆ ಕುಕ್ಕರಲ್ಲಾಗಿ ಸ್ಟೌವೆಲ್ಲ ಹಾಕಿ ಫುಲ್ ಪಜಿತಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ನೀರೆಲ್ಲ ಅದ್ರೊಳಗೆ ನಮಗೆ ಸುತ್ಕೊಳುತ್ತೆ. ಇವಾಗ ನೋಡಿ, ಇದೊಂದಿಷ್ಟು ಹುಣಸೆಹಣ್ಣು, ಜಾಸ್ತಿ ಇಲ್ಲ, ಸ್ವಲ್ಪ ಫಸ್ಟಿಗೆ ಇದನ್ನ ಸ್ವಲ್ಪ ತೊಳ್ಕೊಂಡ್ಬಿಡೋಣ ಫ್ರೆಂಡ್ಸ್. ಸುಮ್ಮನೆ ಈ ಥರ ಇದು ಮಾಡಿ ತೊಳ್ಕೊಂಡ್ಬಿಡ್ತೀನಿ. ನನಗೆ ಇಷ್ಟ ಆಗಲ್ಲ ಹಿಂಗೆ ಹಾಕೋದ್ರಿಂದ. ನೆನೆಸಿಡ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಚಿಚ್ಕೊಳ್ತೀನಿ ಫಸ್ಟಿಗೆ. ಜಾಸ್ತಿ ಏನು ಬೇಡ ಫ್ರೆಂಡ್ಸ್, ಬೆಳ್ಳುಳ್ಳಿ ಸ್ವಲ್ಪ ಆದರೆ ಸಾಕು. ಒಂದು ಗೆಡ್ಡೆಯಷ್ಟು ಚಿಕ್ಕ ಗೆಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ. ನಾನು ಯಾವುದ್ರಲ್ಲೂ ಒಟ್ಟು ಸುಲಿಯೋದಿಲ್ಲ ಫ್ರೆಂಡ್ಸ್. ನನಗೆ ಬೆಳ್ಳುಳ್ಳಿನಲ್ಲಿ ಒಟ್ಟು ಸುಲಿದ್ರೆ ನನಗೆ ಇಷ್ಟ ಆಗಲ್ಲ. ಅದು ಹಾಗಾಗಿ ಹಾಕೋದೇ ನನಗಿಷ್ಟ. ಸುಮ್ಮನೆ ನೋಡಿ ಈ ಥರ ಮಾಡಿ ಹಾಕ್ತೀನಿ ಅಷ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಏನಾದರೂ ಬಟ್ಟೆ ಇಟ್ಟಿಲ್ಲ ಅಂದಿದ್ರೆ ಫುಲ್ಲು ನನ್ನ ಸ್ಟವ್ ಕುಕ್ಕರೆಲ್ಲ ಹಾಳಾಗಿರೋದು. ನೋಡಿ, ಈಗ ಇನ್ನು ಎಷ್ಟು ನೀಟಾಗಿದೆ. ಇವಾಗ ನಾನು ಫಸ್ಟು ಮೊಸರನ್ನಾಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಆ ಮೊಸರನ್ನಾಗೆ ಒಗ್ಗರಣೆ ಮಾಡ್ಕೊಂಡ್ರೆ ಮತ್ತೆ ಇದರಲ್ಲೇ ರಸ ಮಾಡ್ಕೊಬೋದಲ್ಲ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಬೇಡ ಅಲ್ವಾ ಫ್ರೆಂಡ್ಸ್, ಎಣ್ಣೆ. ಮತ್ತೆ ಇಲ್ಲಿ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಒಂದು 3 ರಿಂದ 4 ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ. ಇವಾಗ ಅದಕ್ಕೆ ಒಗ್ಗರಣೆಗೆ ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಲ್ವ, ಈಗ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಎರಡು ಹಾಕೊಂಡ್ಬಿಡ್ತೀನಿ. ಅದು ಫ್ರೈ ಆಗಲಿ. ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕಲ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಕಲ್ಸ್ಕೊಂಡಿದ್ದೀನಿ. ಆಗಿದೆ ಫ್ರೆಂಡ್ಸ್. ಇವಾಗ ಸಾಕಲ್ವ ಫ್ರೆಂಡ್ಸ್. ಇದನ್ನ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು
ಈಗ ಅದೇ ಪಾತ್ರೆಗೇನೆ ರಸಕ್ಕೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಈ ರಸನೂ ಅಷ್ಟೇ ಫ್ರೆಂಡ್ಸ್, ತುಂಬ ಈಸಿ, ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು. ಮನೆಯಲ್ಲಿ ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದೇ ಸಾಂಬಾರು ಪುಡಿನೇ ಸಾಕು ಫ್ರೆಂಡ್ಸ್. ಯಾವುದೇ ರೀತಿ ಜೀರಿಗೆ ಪೌಡ್ರು, ಮೆಣಸಿನ ಪೌಡ್ರು ಇದೆಲ್ಲ ರುಬ್ಕೊಳ್ಳೋ ಅಂಥ ಅವಶ್ಯಕತೆ ಏನು ಇರಲ್ಲ ಫ್ರೆಂಡ್ಸ್. ಹಾಗೆ ಮಾಡ್ಕೊಬೋದು. ತುಂಬ ಸಿಂಪಲ್ ಆಗಿ ಬೇಗ ಆಗುತ್ತೆ. ಮತ್ತೆ ಈರುಳ್ಳಿ ಬೇಕು ಅಂದರೆ ಹಾಕೊಬೋದು. ಒಬ್ಬೊಬ್ರು ಈರುಳ್ಳಿ ಹಾಕ್ತಾರೆ, ನಾನು ಹಾಕ್ತೀನಿ ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿರುತ್ತೆ. ಆದರೆ ಇವಾಗ ಆಗ್ತಾ ಇಲ್ಲ ಈರುಳ್ಳಿ, ಸ್ವಲ್ಪ ಘಾಟ್ ಆಗ್ತಾ ಇದೆ ಫ್ರೆಂಡ್ಸ್. ಈಗ ನೋಡಿ ಸಾಸಿವೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೊಂಡು ಅದನ್ನ ಇಡೋಣ. ಹಾಗೆ ಬೆಳ್ಳುಳ್ಳಿ ಇತ್ತಲ್ಲ ಅದನ್ನ ಚಿಚ್ಕೊಂಡ್ಬಿಡ್ತೀನಿ. ಈಗ ಬೆಳ್ಳುಳ್ಳಿ ಚಿಚ್ಚಿರೋ ಬೆಳ್ಳುಳ್ಳಿನ ಹಾಕೋಣ. ಇದರಲ್ಲಿ ಕರಿಬೇವು ಸೊಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಎಣ್ಣೆನಲ್ಲಿ ಹಾಕಿದ್ರೆ ಪಟ 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 ಅಂದ್ಬಿಡ್ತೈತೆ. ಏನು ಮಾಡೋದು ಫ್ರೆಂಡ್ಸ್, ಅದನ್ನ ಹಾಗೆ ಹಾಕೋಣ ಅಂದರೆ ಗಿಡದಿಂದ ಕಿತ್ಕೊಂಡ್ಬಂದಿರ್ತೀನಲ್ಲ, ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಯಾವ ಥರ ಕೊಟ್ಟಿರುತ್ತೆ ಏನಿಲ್ಲ, ನೀರನ್ನ ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಹಾಕಿದ್ರೆ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಒಣಗಿರೋ ಮೆಣಸಿನ್ಕಾಯಿ ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪನೇ ಒಂದು ಟೈಮಿಗೆ. ಅದು ನನ್ನ ಯಜಮಾನ್ರು ಮಾತ್ರ. ಈ ಹುಣಸೆಹಣ್ಣು ಕಿವುಚ್ಕೊಳ್ಳೋಣ. ಕಿವುಚ್ಕೊಂಡು ಅದ್ರಲ್ಲಿ ಹಾಕಿದ್ರೆ ಫ್ರೆಂಡ್ಸ್, ಒಬ್ಬೊಬ್ರು ಹುಣಸೆಹಣ್ಣ ಒಂದೇ ಸರಿನೇ ಕಿವುಚಿ ಒಂದೇ ಸರಿನೇ ಹಾಕೊಂಡು ಮತ್ತೆ ಅದನ್ನ ಎತ್ತಿ ಬಿಸಾಕ್ಬಿಡ್ತಾರೆ. ಮತ್ತೆ ಅದರಲ್ಲಿ ಎಷ್ಟು ಹುಣಸೆಹಣ್ಣು ಹುಳಿ ಇರುತ್ತೆ ಗೊತ್ತಾ ಫ್ರೆಂಡ್ಸ್. ನಾವು ತೊಗೊಬೇಕಾದ್ರೆ ಸ್ವಲ್ಪ ಕಮ್ಮಿ ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ಕಿವುಚಿ ಹಾಕಿದ್ರೆ ನೋಡಿ ಇನ್ನೂ ಇಷ್ಟೊಂದು ರಸ ಇರುತ್ತೆ. ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಈಗ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕೊತೀನಿ. ಜಾಸ್ತಿ ಏನು ಮಾಡೋದಲ್ಲ, ಸ್ವಲ್ಪನೇ. ನನಗೆ ಇಷ್ಟು ಸಾಕು ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ನೋಡಿ. ಜಾಸ್ತಿ ಇಲ್ಲ ಫ್ರೆಂಡ್ಸ್, ಬರೀ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ, ಸಾಕು. ಇದಕ್ಕೆ ಅರ್ಧ ಸ್ಪೂನೇ ಸಾಕು ಫ್ರೆಂಡ್ಸ್. ಇಲ್ಲಾಂದರೆ ಸಾಂಬಾರು ಪುಡಿನೇ ಚೆನ್ನಾಗಿರಲ್ಲ. ಕಲ್ಲುಪ್ಪು ಖಾಲಿ ಆಗಿದೆ ಫ್ರೆಂಡ್ಸ್. ಖಾಲಿ ಆಗಿಲ್ಲ, ಇದೆ, ಆದರೆ ಅದು ಬಾಕ್ಸಲ್ಲಿ ಖಾಲಿ ಇಡಬಾರ್ದು ಅಂತಂದ್ಬಿಟ್ಟು ಸ್ವಲ್ಪ ಇಟ್ಟಿದ್ದೀನಿ. ಅದಕ್ಕೆ ಪುಡಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಸಾಕು ಪುಡಿ ಉಪ್ಪು. ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಈಗ ಅದು ಕುದೀಲಿ ಫ್ರೆಂಡ್ಸ್. ಅದು ಕುದ್ರೆ ಲಾಸ್ಟಲ್ಲಿ ಆಗಿದೆ, ರಸ ಕುದಿಬೇಕು ಅಷ್ಟೇ ಫ್ರೆಂಡ್ಸ್. ಇವಾಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬೇಡ. ಈ ಎರಡಕ್ಕೂ ಇದನ್ನೇ ಎತ್ಕೊಂಡ್ರೆ ಸಾಕು, ಎರಡಕ್ಕೂ ಕೊತ್ತಂಬರಿ ಸೊಪ್ಪು. ನೋಡಿ ಫ್ರೆಂಡ್ಸ್, ರಸ ಕುದೀತಾ ಇದೆ. ತುಂಬ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಾಡಿ ನೋಡಿ ಸಾಂಬಾರು ಪುಡಿನಲ್ಲಿ ರಸ, ತುಂಬಾ ಚೆನ್ನಾಗಿರುತ್ತೆ. ರಸ ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್.
ಸ್ವಲ್ಪ ಬೆಲ್ಲ ಹಾಕ್ತೀನಿ, ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ. ಒಂದು ಸ್ವಲ್ಪ ಹಾಕ್ತೀನಿ, ಇಷ್ಟೇ ಸಾಕು, ಜಾಸ್ತಿ ಬೇಡ ಹಾಕ್ತೀನಿ ಅಲ್ವಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ರಸ ಆಗಿದೆ, ಈಗ ಹಾಕ್ಕೊಂಡ್ಬಿಡೋಣ. ಇವಾಗ ಅನ್ನ ಯಾವ ಥರ ಆಗಿದೆ ಅಂತ ನೋಡೋಣ. ರಸಕ್ಕೂ ಅನ್ನ ಮೊಸರನ್ನಕ್ಕೆ ಅಂತೂ ಸೂಪರ್ ಫ್ರೆಂಡ್ಸ್. ಈ ಅನ್ನ ನೋಡಿ, ಸೊಸೈಟಿ ಅಕ್ಕಿ, ಇದಕ್ಕೆ ಬಿಸಿಬೇಳೆ ಬಾತ್ಗೂ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ಇದು ಅನ್ನ ಸಾಂಬಾರ್ಗಳಿಗೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೇಷನ್ ಅಕ್ಕಿ ನಂಗೆ ತುಂಬಾ ಇಷ್ಟ. ಅನ್ನ ಸಾಂಬಾರ್, ಬೇಳೆ ಸಾಂಬಾರಾಗಲಿ, ಬಸ್ಸಾರಾಗಲಿ, ಇಲ್ಲ ಸೊಪ್ಪು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊಸೈಟಿ ಅಕ್ಕಿ ಮಾಡ್ಕೊಂಡು ತಿನ್ನೋದ್ರಿಂದ. ಓಕೆ, ನನಗೆ ಇಷ್ಟು ಸಾಕು. ನಮ್ಮ ಯಜಮಾನ್ರು ತಿಂತಾರೇನೋ ಮೊಸರನ್ನ, ನೋಡೋಣ. ಇದನ್ನ ಇಟ್ಬಿಡೋಣ. ಇದನ್ನ ಸ್ವಲ್ಪ ಹಾರಕ್ಕೆ ಬಿಡೋಣ ಫ್ರೆಂಡ್ಸ್. ಮೊಸರು ಇವಾಗಲೇ ಹಾಕೋದು ಬೇಡ ಅಲ್ವಾ, ಉಪ್ಪು ಆವಾಗಲೇ ಹಾಕಿದ್ದೀನಿ. ಇದು ಹಾರೋ ಅಷ್ಟರಲ್ಲಿ ನಾನು ಸೌತೆಕಾಯಿನ ಮತ್ತು ಕ್ಯಾರೆಟ್ ಸ್ವಲ್ಪ ಐತೆ ಕಟ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ ಫ್ರೆಂಡ್ಸ್, ಹಾಗೆ ತಿನ್ನೋಕ್ಕಾಗಲ್ಲ. ಸೌತೆಕಾಯಿ ಇರುತ್ತಲ್ಲ, ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ. ನಿಂಬೆಹಣ್ಣು ಇದ್ದಿದ್ರೆ ನಿಂಬೆಹಣ್ಣು ಹಾಕೊಂಡಿದ್ರೆ ಚೆನ್ನಾಗಿರೋದು. ನಿಂಬೆಹಣ್ಣು, ಪೆಪ್ಪರ್ ಪೌಡ್ರು ಅದೆಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ಪೌಡ್ರು ಇದೆಲ್ಲ ತೊಗೊಬೇಕು ಫ್ರೆಂಡ್ಸ್. ನಾನು ಮನೆಯಲ್ಲೇ ಮಾಡ್ಕೊತೀನಲ್ವ, ಹಂಗಾಗಿ ಬೇಡ ಅಂತ ಅನಿಸುತ್ತೆ. ಆದರೆ ಒಂದೊಂದ್ಸರಿ ಪ್ಯಾಕೆಟೇ ಬೆಟರ್ ಅಂತ ಅನಿಸುತ್ತೆ, ಪ್ಯಾಕೆಟೇ ತೊಗೊತೀನಿ ಮೇಲೆ. ಓಕೆ, ಇವಾಗ ಸೌತೆಕಾಯಿ ಕ್ಯಾರೆಟ್ ಸಲಾಡ್ ರೆಡಿಯಾಗಿದೆ. ಅನ್ನ ತಣ್ಣಗಾಗಿದೆ, ಇವಾಗ ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಹಾಕ್ಕೊಂಬಿಡ್ತೀನಿ, ಸಾಕಾಗಲ್ಲ ಅಂದ್ಕೊತೀನಿ. ಮೊಸರು ಸಾಕಾಗಿಲ್ಲ, ಸ್ವಲ್ಪ ಬೇಕಾಗಿತ್ತು. ಮೊಸರನ್ನ ನೋಡ್ತಾ ಇದ್ರೇ ಆಸೆ ಆಗುತ್ತೆ. ಮೊಸರನ್ನ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ನಾನು ಮಾಡಿರೋ ರಸ ಈ ಬಟ್ಲಿಗೆ ಸರೋಗುತ್ತೆ ಅನ್ಸುತ್ತೆ. ಇದು ಸ್ವಲ್ಪ ಮಿಕ್ಚರು, ಸ್ವಲ್ಪ ಕ್ಯಾರೆಟ್ ಹಾಕೋಣ, ಇದು ಸ್ವಲ್ಪ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಮ್ಮ ಯಜಮಾನ್ರು ಊಟ ಕೊಟ್ಟು ನಾನು ಸಹ ಊಟ ಮಾಡ್ತಾ ಇದ್ದೀನಿ, ನೋಡ್ಬೋದು. ಕ್ಯಾರೆಟು ಮತ್ತು ಸೌತೆಕಾಯಿ ಮೊಸರನ್ನ. ಓಕೆ ಫ್ರೆಂಡ್ಸ್, ಇವಾಗ ಮೊಸರನ್ನ ಊಟ ಮಾಡ್ತೀನಿ. ಮತ್ತು ಇದು ಊಟ ಆದಮೇಲೆ ನಾನು ನಮ್ಮ ಯಜಮಾನ್ರು ಸ್ವಲ್ಪ ಹೊತ್ತು ಬಾಳೆಹಣ್ಣು ತಿಂತ ಕೂತ್ಕೊಂಡು ಮಾತಾಡ್ಕೊಂಡೇ ಇದ್ರಿ. ಅವರು ಲಕ್ಷ್ಮೀಪ್ರಿಯ ಬಗ್ಗೆನೇ ಮಾತಾಡ್ತಾ ಇದ್ದರು. ಈಗೇನು ಮಾಡ್ತಾಯಿರ್ತಾರೋ ತೀಟೆ ಸುದ್ದಿ, ತುಂಬ ತೀಟೆ ಅಂತ ಹೇಳ್ತಾ ಇದ್ರು. ಅವಳ ಬಗ್ಗೆನೇ ಮಾತಾಡ್ತಾ ಮತ್ತು ವಿಡಿಯೋ ಒಂದು ಎಡಿಟಿಂಗ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ತುಂಬ ನಿದ್ದೆ ಬಂದುಬಿಡ್ತು ನನಗೆ. ಆ ಮೊಸರನ್ನ ತಿಂದಿದ್ಕೋ ಏನೋ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ನನಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾಗಿತ್ತು, ಏನಪ್ಪ ಮಾಡೋದು, ನನ್ನ ಕೈಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ನಿದ್ದೆ ಒಳ್ಳೆ ಸ್ಪ್ರಿಂಗಲ್ಲಿ ಹೇಳ್ದಂಗೆ ಇತ್ತು ಫ್ರೆಂಡ್ಸ್. ಆಗಿಲ್ಲ ನನ್ನ ಕೈಲಿ, ಹೋಗಿ ಮಲ್ಕೊಂಡಿದ್ದೆ.
ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಹೌದು, ನೀರು ಬಾಟ್ಲಿಗೆ ನೀರು ತುಂಬ್ಕೊಂಡ ಅದ್ರದ್ದು ವೇಸ್ಟ್ ನೀರೆಲ್ಲ ಹೋಗುತ್ತಲ್ಲ, ಬಕೆಟಲ್ಲಿ ಇಟ್ಟಿದ್ದೀನಿ. ಆ ವೇಸ್ಟ್ ನೀರೆಲ್ಲ ಬಕೆಟ್ ಹೋದು ಅದೇ ಸೌಂಡು. ಫ್ರೆಂಡ್ಸ್, ನಾನು ಬೆಳಗ್ಗೆ ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಮೊಸರನ್ನ ಯಾಕಪ್ಪ ತಿಂದೆ ಅಂತ ಅನಿಸ್ಬಿಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಮೊಸರನ್ನ ತಿಂದ್ಬಿಟ್ಟು ಸ್ವಲ್ಪ ಕುತ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಇರೋದಕ್ಕೆ ಆಗಿಲ್ಲ ಫ್ರೆಂಡ್ಸ್. ತುಂಬ ನಿದ್ದೆ ಅಂದರೆ ನಿದ್ದೆ, ತುಂಬಾ ನಿದ್ದೆ ಬರ್ತಾಯಿತ್ತು. ವಿಡಿಯೋ ಒಂದಿತ್ತು ಎಡಿಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಎಡಿಟಿಂಗ್ ಮಾಡೋಕೆ ಕುತ್ಕೊತಾ ಇದ್ದೀನಿ. ನನ್ನ ಕೈಲ ಈ ಕಣ್ಣುಗಳು ಒಳ್ಳೆ ಸ್ಪ್ರಿಂಗ್ ಎಳಿತಿದ್ದಲ್ಲ, ಹಂಗೆ ಎಳಿತಾ ಇತ್ತು ಫ್ರೆಂಡ್ಸ್. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡು ಮಲ್ಕೊಳ್ಳೋಣ ಅಂತಂತು ನಾನು ಮಲ್ಗೋ ಅಷ್ಟರಲ್ಲಿ 10:30 ಆಗಿತ್ತು. ಸರಿ ಹೋಗಿ ಮಲ್ಕೊಳ್ಳೋಣ, ಮಲಗೋಣ ಅಂತಂದ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು 10:30 ಹೋಗಿ ಮಲ್ಕೊಂಡೆ. ಆಮೇಲೆ ಎದ್ದು ನೋಡಿದ್ರೆ 1 ಅವರ್ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಫ್ರೆಂಡ್ಸ್. 11:30ಗೆ ಎದ್ದಿದ್ದೀನಿ. ಆಮೇಲೆ ಅಯ್ಯೋ ಏನಪ್ಪ ಇದು, ಯಾವ ಕೆಲಸನೂ ಆಗಿಲ್ಲ ಅಂತಂದ್ಬಿಟ್ಟು ಸರಿ ಅಂತ ಬೇಗ ಬೇಗ ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟು ಮತ್ತು ಮನೆ ಕೆಲಸ ಎಲ್ಲ ಆಗಿ ನಾನು ಸ್ನಾನ ಮಾಡಿಕೊಂಡು ಇವಾಗ ವ್ಲಾಗ್ ಶುರು ಮಾಡಿದ್ವಿ. ಇವಾಗ 4:20 ಆಗಿದೆ ಫ್ರೆಂಡ್ಸ್. ಮತ್ತು ಏನೋ ಸ್ನ್ಯಾಕ್ಸ್ ಮಾಡೋಣ ಅಂತ ನಮ್ಮ ತಮ್ಮ ಅವರು ಬರಬೇಕಾದ್ರೆ ಅವರು ಮಿಕ್ಚರೆಲ್ಲ ತೊಗೊಂಬಂದಿದ್ರು. ಒಂದು 1/4 kg ಮಿಕ್ಚರ್ ತೊಗೊಂಬಂದಿದ್ದಾರೆ. ಇದಕ್ಕೆ ನಾನು ಸ್ವಲ್ಪ ಏನಾದರೂ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿದ್ದೀನಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾವು ಮಿಕ್ಚರ್ ಯಾವುದೇ ಮಿಕ್ಚರ್ ಹಾಕಿದ್ರು ಚೆನ್ನಾಗಿರುತ್ತೆ. ಯಾಕಂತಂದ್ಬಿಟ್ಟು ಗಡ್ಡಿ ಮಿಕ್ಚರ್ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಈ ಥರ ಚಿಕ್ಕ ಚಿಕ್ಕದು ಚೆನ್ನಾಗಿರುತ್ತೆ. ನಿಪ್ಪಟ್ಟು ಅದು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ನೀರಿದ್ರೆ ಚೆನ್ನಾಗಿರೋದು, ನಿಂಬೆಹಣ್ಣಿಲ್ಲ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತೋರಿಸ್ಬೇಕಾ ಫ್ರೆಂಡ್ಸ್? ನೋಡಿ, ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಕಕ್ಕೆ ಸರಿಯಾಗಿ ಕಾಣಿಸಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈರುಳ್ಳಿ ಬುಟ್ಟಿ ಇಲ್ಲಿಟ್ಟಿದ್ದೀನಿ, ಕಾಣಿಸುತ್ತಾ? ಇಲ್ಲಿಟ್ಟಿದ್ದೀನಿ ಈರುಳ್ಳಿ ಬುಟ್ಟಿ. ಅಲ್ಲಿ ಬೇಡ, ಅಲ್ಲಿ ಶಿಂಕದು ಸ್ವಲ್ಪ ನೀರೆಲ್ಲ ಕೆಳಗಡೆ ಬರ್ತಾಯಿತ್ತು. ಸ್ವಲ್ಪ ಗಾಳಿ ಹಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ತೆಗೆದ್ಬಿಟ್ಟು ಈರುಳ್ಳಿ ಬುಟ್ಟಿನ ಸ್ಟ್ಯಾಂಡ್ ಇಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗವಾಗ ಈ ಥರ ಏನಾದರೂ ಮಾಡ್ಕೊತಾನೆ ಇರ್ತೀನಿ ಫ್ರೆಂಡ್ಸ್. ನನಗೆ ತುಂಬಾ ಇಷ್ಟ. ಇದನ್ನ ಪಾನಿಪುರಿ ಸಹ ಮಾಡ್ಕೊಂಡು ತಿನ್ಬೋದು. ಪಾನಿಪುರಿ ತಿಂತೀರಲ್ಲ, ಆವಾಗ ಸಹ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ತೋರಿಸ್ಬೇಕಾಯ್ತಾ ಫ್ರೆಂಡ್ಸ್? ಹಾಗೆ ನೋಡಿ, ಚೆನ್ನಾಗಿರುತ್ತಲ್ಲ. ಸುಮಾರು ಸರಿ ತೋರಿಸಿದ್ದೀನಿ ಫ್ರೆಂಡ್ಸ್. ಹಾಕೊಂಡ್ಬಿಡ್ತೀನಿ. ಈಗ ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು. ಯಾಕಂದರೆ ಮಿಕ್ಚರಲ್ಲೂ ಇರುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ನೋಡಿಕೊಂಡು ಹಾಕ್ಕೊಬೇಕು. ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ, ಚಾಟ್ ಮಸಾಲ ಚೆನ್ನಾಗಿರುತ್ತೆ, ಅದು ಹಾಕ್ಕೊಂಡ್ರೆ. ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತೀನಿ ಪಾನಿಪುರಿ ಮಾತ್ರ. ಇದು ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಮಾಡ್ಕೊಬೋದು ಪಾನಿಪುರಿ, ಆದರೆ ಬೇಡ, ಯಾವಾಗಲೂ ಪಾನಿಪುರಿ ಬೇಡ ಫ್ರೆಂಡ್ಸ್. ಅದಕ್ಕೆ ಈ ಥರ ಮಾಡ್ಕೊಂಡು ತಿಂತಾ ಇದ್ದೀನಿ. ಚಿಕ್ಕ ಬಟ್ಲಲ್ಲಿ ಹಾಕ್ಕೊಂಡ್ಬಿಡ್ತೀನಿ, ಸ್ವಲ್ಪ ದೊಡ್ಡ ಬಟ್ಲಲ್ಲಿ ಹಾಕ್ಕೊಬೇಕಾಯ್ತು. ಫ್ರೆಂಡ್ಸ್, ಗಮ್ ಅಂತದೆ, ಎಷ್ಟು ಚೆನ್ನಾಗಿ ಗಮ್ ಅಂತದೆ. ಇದಕ್ಕೆ ಸ್ವೀಟ್ ಕಾರ್ನ್ ಸಹ ಹಾಕೊಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ ಹಾಕ್ಕೊಂಡ್ರೆ. ಮತ್ತು ನಿಪ್ಪಟ್ಟು ಬರುತ್ತಲ್ಲ ಮನೆ, ಆ ರೆಸಿಪಿ ಸಹ ತೋರಿಸಿದ್ದೀನಿ ಫ್ರೆಂಡ್ಸ್. ಅದು ಚೆನ್ನಾಗಿದೆ, ಅದು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ.
ನನ್ನ ತಮ್ಮವ್ರು ಬರಬೇಕಾದ್ರೆ ಜ್ಯೂಸ್ ತೊಗೊಂಬಂದಿದ್ರು. ಜಾಸ್ತಿ ಆಗುತ್ತೆ. ಇಷ್ಟಿಷ್ಟು ಸಾಕು ಅಲ್ವಾ ಫ್ರೆಂಡ್ಸ್? ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇದೆ. ಓಕೆ, ಇದು ನಮ್ಮ ಯಜಮಾನಿಗೆ ತೊಗೊಂಡೋಗಿ ಕೊಡೋಣ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ನನಗಂತೂ ನಿಜ ಹೇಳಬೇಕು ಅಂತಂದರೆ ಹೊರಗಡೆ ತಿಂದಷ್ಟೇ ಫೀಲ್ ಆಗ್ತಾಯಿತ್ತು. ತುಂಬ ಒಂಥರ ಚೌಚೌ ಬಾತ್ ಇದ್ದಂಗೆ ಇತ್ತು. ಒಂದೇ ಸಲ ಚೆನ್ನಾಯ್ತಾ? ಅವ್ರು ಜೋರಾಗಿ ಹೇಳಲ್ಲ, ಚೆನ್ನಾಗೈತಂತೆ, ಜೋರಾಗಿ ಹೇಳಲ್ಲ. ಸೂಪರ್ ಆಗೈತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಿಂಬೆಹಣ್ಣು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇದಕ್ಕೆ ಆಚೆ ಕಡೆ ಇಲ್ಲಾಂದ್ರೂ 40 ರೂಪಾಯಿ ತೊಗೊಳ್ತಾರೆ, 30ರಿಂದ 40 ಅಲ್ವಾ ಫ್ರೆಂಡ್ಸ್? ಒಂದು ಪ್ಲೇಟು ಅದು ಈ ಥರನೇ ಇರುತ್ತೆ ತಟ್ಟೆ, ಇಲ್ಲಾಂದ್ರೂ 30ರಿಂದ 40 ರೂಪಾಯಿ ತೊಗೊಳ್ತಾರೆ. ಅದ್ರ ಬದಲು ನಾವೇನೇ ಮಾಡ್ಕೊಬೋದಲ್ವ? ಸೌತೆಕಾಯಿ ಮಿಕ್ಸರ್ ತೊಗೊಂಡ್ಬಂದ್ರೆ ಕ್ಯಾರೆಟ್ ತರಕಾರಿ ಮಾಮೂಲಿ ಇದ್ದೇ ಇರುತ್ತೆ. ಕ್ಯಾಪ್ಸಿಕಮ್ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ತಿಂದಾದ್ಮೇಲೆ ನಮ್ಮ ಯಜಮಾನ್ರೆಲ್ಲೋ ಹೊರಗಡೆ ಹೋದರು. ನಾನೀಗ ಕನಕಾಂಬ್ರ ಹೂವು ಇತ್ತು ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕನಕಾಂಬ್ರ ಹೂವು ಬಿಡಿಸ್ಕೊತಾ ಇದ್ದೀನಿ. ನಾನು ವಾರಕ್ಕೊಂದ್ಸರಿ ಬಿಡಿಸ್ಕೊತೀನಿ. ಇವಾಗ ಜಾಸ್ತಿ ಏನಿಲ್ವಲ್ಲ ಫ್ರೆಂಡ್ಸ್ ಕನಕಾಂಬ್ರ ಹೂವು, ಹಂಗಾಗಿ ವಾರಕ್ಕೊಂದ್ಸರಿ ಬಿಡಿಸ್ಕೊತೀನಿ. ನೋಡ್ಬೋದು ಎಷ್ಟು ಸಿಕ್ಕಿದೆ, ಎಷ್ಟು ಚೆನ್ನಾಗಿ ಅರಳಿದೆ. ಫ್ರೆಂಡ್ಸ್ ನೋಡಿ, ಕನಕಾಂಬ್ರ ಹೂವು ಎಷ್ಟು ಚೆನ್ನಾಗಿ ಅರಳಿದೆ. ನಾನು ವಾರ ಪೂರ್ತಿ ಕಿತ್ಕೊಳಲ್ಲ. ಫೋನಲ್ಲಿ ಇಟ್ಟು ವಿಡಿಯೋ ಮಾಡಿಕೊಂಡ್ರೆ ಗಾಳಿ ಅಲ್ವಾ ಫ್ರೆಂಡ್ಸ್, ಬಿದ್ದೋಗುತ್ತೆ. ಫೋನಲ್ಲಿ ಹೊಡೆದೋಗ್ಬಿಡ್ತು ಅಂತ ಭಯ, ಅದಕ್ಕೆ ಈ ಥರ ಕಿತ್ಕೊತಾ ಇದ್ದೀನಿ ಕೈಯಲ್ಲಿ ಹಿಡ್ಕೊಂಡು. ವಿಡಿಯೋ ಮಾಡೋದು ಎಷ್ಟು ಕಷ್ಟ ಗೊತ್ತಾಗ್ಬೋದು ಫ್ರೆಂಡ್ಸ್, ತುಂಬಾ ಕಷ್ಟ. ನಾಳೆ ಮಂಗಳವಾರ ಅಲ್ವಾ, ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೀನಿ. ಚಿಂಡು ಫೋಟೋಗಳಿಗೆ ಹೂವು ಸ್ವಲ್ಪ ಕಮ್ಮಿ ಇದೆ. ಮಲ್ಲಿಗೆ ಗಿಡದಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಇವಾಗ ಚಿಗುರ್ತಾಯಿದೆ. ಅದನ್ನು ಚಿಗುರಿ ಅದು ಮೊಗ್ಗು ಬಿಟ್ಟು ಹೂವು ಬಿಡೋಷ್ಟೊತ್ತಿಗೆ ಇಲ್ಲಾಂದ್ರೂ ಒಂದು 20 ದಿವಸ ಬೇಕಾಗುತ್ತೆ. ಬೆಳಗ್ಗೆ ಟೈಮ್ ಕಿತ್ಕೊಳ್ಳೋಣ ಅಂತಂದರೆ ಆಗಲ್ಲ ಫ್ರೆಂಡ್ಸ್. ಆ ಕೆಲಸ ಈ ಕೆಲಸ ಅಂತ ಮಾಡೋಷ್ಟೊತ್ತಿಗೆ ಬಿಸಿಲು ಬಂದುಬಿಡುತ್ತೆ. ಆ ಬಿಸಿಲಲ್ಲಿ ಹೂವು ಕೀಳೋಷ್ಟೊತ್ತಿಗೆ ಯಪ್ಪ ಬೇಡಪ್ಪ, ಹೂವು ಸವಸಾನೇ ಬೇಡ ಅನಿಸುತ್ತೆ. ಅದಕ್ಕೆ ಈ ಟೈಮಲ್ಲಿ ಕಿತ್ಕೊಂಡ್ರೆ ಅಷ್ಟೊಂದು ಬಿಸಿಲು ಇರಲ್ಲ, ಆರಾಮಾಗಿ ಕಿತ್ಕೊಬೋದು. ಫ್ರೆಂಡ್ಸ್, ನಮ್ಮ ಯಜಮಾನರು ಕೊತ್ತಂಬರಿ ಸೊಪ್ಪು ಕಿತ್ಕೊಂಡ್ಬಂದಿದ್ದಾರೆ ನೋಡಿ. ಇದನ್ನೆಲ್ಲ ಬಿಡಿಸಿಟ್ಕೊಬೇಕು ಫ್ರೆಂಡ್ಸ್. ನಿನ್ನೆ ಕೊತ್ತಂಬರಿ ಸೊಪ್ಪು ಇಲ್ದಿರಾ ಬೇರೆಯೊಬ್ಬರ ಹತ್ರ ಹೋಗಿ ಅವ್ರ ಮನೆಗೆ ಹೋಗಿ ತೊಗೊಂಬಂದಿದ್ದೆ. ಈಗ ಇದನ್ನೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡ್ರೆ ಇಲ್ಲಾಂದರೂ ಒಂದು 20 ದಿವಸ ನಾನು ಮಾತಾಡ್ಸೋಕ್ಕಾಗಲ್ಲ. 20-15 ದಿವಸ ಅಂದ್ಕೊಳ್ಳಿ, ಎಲ್ಲಾದ್ರೂ ಹೋಗುತ್ತೆ. ಜೋಳಿಗೆ ನೋಡಿ ಫ್ರೆಂಡ್ಸ್, ಲಕ್ಷ್ಮೀ ಪ್ರಿಯದು. ಅವಳಿಲ್ಲ ಅಂತ ಬೇಜಾರಾಗುತ್ತೆ. ಇಷ್ಟೊತ್ತಿದ್ದಿದ್ರೆ ಪಾಪ ಬಂಗಾರಿ ಲಕ್ಷ್ಮೀ ಪ್ರಿಯ ಕಿರ್ಚಿ 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 ತಲೆನೋವು ಬಂದ್ಬಿಡ್ತಿತ್ತು ಫ್ರೆಂಡ್ಸ್ ನನಗೆ.
ಇದನ್ನ ನೀಟಾಗಿ ಬಿಡಿಸ್ಕೊಂಡ್ಬಿಡ್ತೀನಿ.